ಫಸ್ಟ್ ಒಂದು ಲೈನ್ ಬಿದಿರು, ಹಾಂ ಸರ್. ಎರಡನೇ ಲೈನ್ ಮಾಗಣಿ, ಹಾಂ ಸರ್. ಮೂರನೇ ಲೈನ್ ರಕ್ತ ಚಂದನ ಮತ್ತು ತೆಂಗು. ಹಾಂ ಸರ್. ಅದರ ನಡುವೆ ನಾವು ಒಂದು ದಾರಿ ಬಿಟ್ಕೊಂಡು ಉಳ್ಕೋದೆಲ್ಲ ಹಣ್ಣಿನ ಗಿಡಗಳು. ಹಾಂ ಸರ್. ಹಣ್ಣಿನ ಗಿಡಗಳು ನಡುವೆ ಎಲ್ಲ ಶ್ರೀಗಂಧ. ಹಾಂ ಈ ಥರ ಪ್ಲಾನ್ ಮಾಡಿಕೊಂಡು ಅವಾಗ 4 ವರ್ಷದಿಂದ ಕೋವಿಡ್ನಾಗ ಇದು ನಮ್ಗೆ ಪ್ಲಾನ್ ಮಾಡಿದ್ದು ಇವತ್ತು ಫಸಲ್. ಹಾಂ, ಇದು ನನ್ನ ಮಗನು ನಾನು ಕೂಡ ಎಲ್ಲ ಐಡಿಯಾ ಮಾಡಿದ್ದು. ಹಿಂಗಾಗಿ ಇದು ಒಳ್ಳೆ ಒಂದು ಚಂದಾಗೆ ಬಂದಿದೆ ಅಂತ ಹೇಳಕ್ಕೂ ನಮ್ಗೆ ಹೆಮ್ಮೆ ಅನಿಸ್ತದೆ. ಹೆಮ್ಮೆ ಅನಿಸ್ತದೆ ಸರ್. ನನ್ನ ಹೆಸರು ಸುದೇಶ್ ಪಟ್ಟಣ ಶೆಟ್ಟಿ ಅಂತ, ಪ್ರಾಪರ್ ಇರ್ಕಲ್ಗಡ. ನಾನು BSc ಓದಿದ್ದೇನೆ. ನಮ್ಮ ತಂದೆಯವರು ವೀರಬಸಪ್ಪ ಪಟ್ಟಣ ಶೆಟ್ಟಿ ಅಂತ. ಅವರು 1965ರಲ್ಲೇ BSc ಅಗ್ರಿ ಮುಗಿಸಿ ಯಾವುದೇ ಜಾಬ್ ಹೋಲಾರ್ದೆ ನಮ್ಮ ಇರ್ಕಲ್ಗಡಕ್ಕೆ ಬಂದು ಇರ್ಕಲ್ಗಡದಲ್ಲಿ ಎಲ್ಲ ನಮ್ಮ ಡೆವಲಪ್ಮೆಂಟ್ ಮಾಡಿಕೊಂಡು ಅದ್ರ ಜೊತೆಗೆ ಎಲ್ಲ ನಮ್ಮ ಹೋಬಳಿನ ಡೆವಲಪ್ಮೆಂಟ್ ಆಗಿ ಅವಾಗೆ ದ್ರಾಕ್ಷಿ, ದಾಳಿಂಬ್ರೆ, ಪಪಾಯ, ಮಲ್ಲಿಗೆ ಇಂಥವನ್ನೆಲ್ಲ ಬೆಳೆದು ಜೊತೆಗೆ DCS 32 ಅಂತ ಅದನ್ನು ಬೀಜೋತ್ಪಾದನೆ ಮಾಡಿಕೊಂಡು ಅದರಿಂದ ಮತ್ತೆಲ್ಲ ಇಂಡೋ ಅಮೆರಿಕನ್ ಇಂತೆಲ್ಲ ಕಂಪ್ನಿ ಕರ್ಕೊಂಬಂದು ಇಲ್ಲೆಲ್ಲ ಬೀಜೋತ್ಪಾದನೆ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಇರ್ಕಲ್ಗಡ ಅಂದರೆ ಬೀಜೋತ್ಪಾದನೆಯ ಕೇಂದ್ರ ಆಗಿದೆ. ಇಡೀ ನಮ್ಮ ದೇಶಕ್ಕೆ ನಂಬರ್ 2ನೇ ಸ್ಥಾನದಲ್ಲಿ ನಮ್ಮ ಇರ್ಕಲ್ಗಡ ಇದೆ ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ. ಅಷ್ಟೊಂದು ನಮ್ಮ ಇರ್ಕಲ್ಗಡ ಅಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಅದ್ರ ಜೊತೆಗೆ ನನ್ನ ಮಗನೂ ಕೂಡ BSc ಹಾರ್ಟಿಕಲ್ಚರ್ ಓದಿ ಇವಾಗ MSc ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾನೆ. ಅವನು ಕೂಡ ಮುಂದೆ ಇದರಲ್ಲಿ ಬಂದು ರೈತರಿಗೆ ಒಂದು ಸರ್ ಬರೀ ಅಪ್ಪರ್ BSc ಅಗ್ರಿ ಮಾಡ್ಕೊಂಡ್ರು, ಅವರು ಕೃಷಿಗೆ ಬಂದರು. ನೀವು BSc ಮಾಡ್ಕೊಂಡ್ರಿ, ನೀವು ಕೃಷಿ ಬಂದು ಸರ್. ಅವರು ಮಗ ಸರ್ BSc ಹಾರ್ಟಿಕಲ್ಚರ್ ಮಾಡ್ಕೊಂಡು MSc ಮಾಡ್ಕೊಂಡು ಅವರು ಕೂಡ ಇದು ಕೃಷಿಯಲ್ಲಿ ಬಂದು ರೈತರಿಗೆ ಒಂದು ಹೆಲ್ಪ್ ಆಗಲಿ. ಆಮೇಲೆ ಇದು ನೋಡ್ರಿ, ಈ ಫಾರ್ಮು ಅದೇ ಕೋವಿಡ್ ಟೈಮ್ನಲ್ಲಿ ಅವನು ನಾನು ಕೂಡಿ ಪ್ಲಾನ್ ಮಾಡಿದ್ದೆಲ್ಲ. ಇದು ಚಕ್ಕೋತ ಅಂತಂದು. ಚಕ್ಕೋತ ಸರ್. ಈ ಬೆಂಗಳೂರು ದೇವನಹಳ್ಳಿ ಕಡೆ ಬರ್ತಲ್ಲ ಇಂಥದ್ದು ಆ ಥರ. ಇದು ಚಕ್ಕೋತ ಇದೆ. ಇದು ಬಂದ್ಬಿಟ್ಟು ಗಜನಿಂಬೆ. ಆಮೇಲೆ ನಮ್ಮ ಕಡೆ ನಮ್ದು ಏನಂತಾರಲ್ಲ ಅದು ಉಪ್ಪಿನಕಾಯಿ ಹಾಕ್ತಾರೆ ನೋಡ್ರಿ, ದಡ್ಲಿಕಾಯಿ. ಇದು ನ್ಯಾಚುರಲ್ ಆದ್ರೆ ಹಂಗೆ ಬೆಳ್ಕೊಂತ ಹೊಂಟ್ಬಿಡ್ತಾವಲ್ಲ, ನಾವೇನ್ ಮಾಡ್ತೀವಿ ಅದನ್ನ ಪ್ರತಿ ವರ್ಷ ಕಟ್ಟಿಂಗ್ ಮಾಡಿ ಅದನ್ನೊಂದು ಡ್ರೆಸ್ಸಿಂಗ್ ಮಾಡಿ ಇವನ್ ಈ ಮಾವಿನ ಗಿಡ ಕೂಡ ಅಷ್ಟೇ. ಮಾವಿನ ಗಿಡನ ಕೂಡ ಪ್ರತಿ ವರ್ಷ ನಾವು ಕಟ್ ಮಾಡ್ಬೇಕು. ಒಂದು ಕರೆಕ್ಟ್ ಒಂದು ಸ್ಟ್ಯಾಂಡರ್ಡ್ ಸೈಜ್ ಇಟ್ಕೋಬೇಕು ನಾವು ಅದನ್ನ. ಅಂದ್ರೆ ನಮ್ಗೆ ಇಳುವರಿ ಬರ್ತಾ ನಮ್ಗೆ ಅನ್ಕೊಂಡಂಗೆ ಇರ್ತಾವೆ. ಸುಮ್ಮನೆ ಹಂಗೆ ಬೆಳೆಕ್ ಬಿಟ್ಬಿಟ್ರೆ ಅದು ಬೆಳೆದು ದೊಡ್ಡ ಮರ ಹಂಗ. ಸರ್ ಇದಕ್ಕೆ ಬೆಳೆನೇ ಬೇತೇನ? ಅದೇ ಇವಾಗ ತೋರಿಸಿದ್ನಲ್ಲ, ಅದು ಕೋಲ್ ಬೀನ್ಸ್ ಅಂತಂದ ಇಲ್ಲಿ ಕೆಳಗಡೆ ಬಂದು ಅದಕ್ಕೆಲ್ಲ ಬೆಳೀತದೆ. ಸರ್ ಈ ಬೀಜ ಏನಾರು ಮಾರಾಟ ಮಾಡ್ತೀರಾ ಸರ್? ಇಲ್ಲ ಮಾರಾಟ ಮಾಡಲ್ಲಪ್ಪ ಸರ್. ಅದ್ರ ಜೊತೆ ದಾಳಿಂಬ್ರೆ ಅದು ಒಂದು 7-8 ಗಿಡ ದಾಳಿಂಬ್ರಿನಿದೆ. ತೋಟ ಸೀಸನ್ನಾಗ ನಿಮ್ಮ ತೋಟದಾಗ ಎಲ್ಲ ತಿನ್ಬೇಕು ಸರ್. ತಿನ್ಬೇಕು. ಆಮೇಲೆ ನೋಡಿದ್ರಿಗೇನೆ ಎಲ್ಲ ಕೇಳಿದ್ರಿಗೆ ಎಲ್ಲ ಇರಬೇಕು. ಕೇಳಿದ್ದೆಲ್ಲ ಇರ್ಬೇಕು ಸರ್. ಇವು ಒಂದಿಷ್ಟು ಇವನಕ್ಕೆ ನೋಡ್ರಿ, ಇಲ್ಲಿ ಏನೋ ಸೇಬು, ಆ್ಯಪಲ್ ಸರ್. ಆ್ಯಪಲ್ಲು ಅಂತ ಇದು ಬರ್ತಾ ಇಲ್ಲ ಬಿಸಿಲಿಗೆ. ಈ ಥರ ವರ್ಷ ಇಷ್ಟು ಬೆಳಿತಾವು ಮತ್ತು ಅದು ಒಣಕೊಂತೆಲ್ಲ ಹೋಗ್ತವು. ಒಂದು ಎಲ್ಲೆಲ್ಲೇ ಒಂದೊಂದು ಕಾಯಿ ಹಿಡ್ದು ಅಷ್ಟೇ ಸೇಬು. ಅಂದರೆ ನಮ್ಮಲ್ಲಿ ಬಿಸಿಲಿಗೆ ನಮ್ಮ ವಾತಾವರಣಕ್ಕೆ ಅಷ್ಟೊಂದು ಬರಲ್ಲ, ಸುಮ್ಮನೆ ಅದಾವು. ಎಷ್ಟೋ ಎಲ್ಲರೂ ಒಂದೊಂದು ಕಾಯಿ ಕೊಡ್ತಾವ ಅಷ್ಟೇ. ಸರ್ ನಾವು ಇದು ಮಾಡ್ಬೇಕಂತ ಪ್ರಯತ್ನ ಮಾಡೋದು ತಪ್ಪು ಅನ್ಸುತ್ತೆ. ತಪ್ಪು. ಯಾಕಂದ್ರೆ ಒಂದ್ಸರಿ ಈ ಥರ ಟೆಸ್ಟ್ ಮಾಡ್ಕೊಂಡು ಈಗ ನಮ್ಮಲ್ಲಿ ಬೆಳೆಯೋದಲ್ಲ. ಈಗ ಸುಮ್ಮನೆ ನಿಮ್ಮ ಎಷ್ಟೋ ಜನ ಹೇಳ್ತಾರೆ ಅಲ್ಲಿ ಬೆಳೆದ್ರೆ ಇಲ್ಲಿ ಬೆಳೆದ, ಖಂಡಿತ ಅದು ಲಾಭದಾಯಕ ಅಲ್ಲ. ನೋಡಕ್ ಚಂದ, ಹೇಳಕ್ ಚಂದ, ಮಾತಾಡಕ್ ಚಂದ, ಆದ್ರೆ ಲಾಭದಾಯಕ ಆಗಲ್ಲ. ಈಗ ಅಲ್ಲಿ ವಾತಾವರಣನೇ ಬೇರೆ, ಅಲ್ಲಿ ಕಂಡೀಷನ್ನೇ ಬೇರೆ. ನಾವು ಇಲ್ಲಿ ಬಂದು ಉಳ್ಳಿನಡೆ ಬೆಳೆಯಲ್ಲಿ ಇಂಥಲ್ಲಿ ಸೇಬು ಬೆಳಿತೀವಿ ಅಂದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅಂಥವನ್ನ ಹಾಕಕ್ಕೆ ಹೋಗ್ಬಿಟ್ರೆ ಆಗಲ್ಲ. ಸುಮ್ಮನೆ ಒಂದು 8-10 ಕಾಯಿ ಬಿಟ್ಟು ಅದನ್ನು ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡ್ರೆ ಅದರಿಂದ ಲಾಭ ಆಗ್ಬೇಕಲ್ಲ. ಅದನ್ನ ಹಿಂಗೆಲ್ಲ ಈ ಥರ ಭಾಳ ಪ್ರಮೋಟ್ ವೀಡಿಯೋಸ್ಗಳನ್ನ ಹಿಡಿದ್ಬಿಟ್ಟು ಇದ್ರಲ್ಲಿ ನಮ್ಮಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳೋವು, ಕಂಡಿದ್ದು ತಿನ್ನೋವು, ಮಾರ್ಕೆಟ್ ಆಗೋವಂತನೇ ಬೆಳೀರಿ. ಈಗ ಮಾರ್ಕೆಟನ್ನ ಆಗಲ್ಲ, ಕೆಲವೊಂದು ಅಂಥವು ಬೆಳಿತಾರೆ, ಅವು ಎಲ್ಲಿ ಮಾರ್ಬೇಕನ್ನೋ ಗೊತ್ತಿಲ್ಲ. ನೀವು ಫ್ಯಾಷನ್ಗೆ ಬಡ್ಕೋರಿ, ಆದ್ರೆ ಮಾರ್ಕೆಟ್ ಬೆಳಿಬೇಡ್ರಿ. ಹಂಗಾಗತ್ತೆ. ಈಗ ನಾವು ಈಗ ಅದನ್ನ ಇರಲಿ ಎಲ್ಲ ಕಲೆಕ್ಷನ್ ಇರಲಿ ಅಂತ ಹಾಕೊಂಡಿದ್ದು, ಅವ್ರು ಪೂರ ಹೊಲ ತುಂಬ ಇದನ್ನ ಹಾಕ್ತಂತಂದ್ರೆ ಇದು ಬರಲ್ಲ. ಈಗ ಅದನ್ನ ಇದನ್ನ ತೋರಿಸಿದ್ನಲ್ಲ ನಿಮ್ಗೆ, ವಾಟರ್ ಆ್ಯಪಲ್ ಬೆಳಿಬೋದು ನೀವು. ಸ್ಟಾರ್ ಫ್ರೂಟ್ ಬೆಳಿಬೋದು. ನಿಮ್ಗೆ ಮಾವು ನೋಡಿದ್ರೆ ಮಾವು ಅಂತೆಲ್ಲ ಗೊತ್ತಿದ್ದೈತೆ, ಮಾವು ಬೆಳಿಬೋದು. ಚಿಕ್ಕು ಚೆನ್ನಾಗಿ ಬಂದ ಚಿಕ್ಕು ಬೆಳಿಬೋದು. ಆಮೇಲೆ ನೇರಳೆ ನೋಡೋದು, ನೇರಳೆ ಬೆಳಿಬೋದು ಬೆಸ್ಟ್ ಅಂದ್ರೆ.
ಅದು ಬಿಟ್ರೆ ಗೋಡಂಬಿ ತೋರಿಸಿದ್ನಲ್ಲ ಅದು ಕೂಡ ಗೋಡಂಬಿನ ಬೆಳಿಬೋದು ಬೆಳಿಬೋದು. ಅದನ್ನು ಮೇಂಟೆನೆನ್ಸ್ ಏನಿಲ್ಲ, ಅದು ಸಿಕ್ಕಾಪಟ್ಟೆ ಒಂದು ಗಿಡನ ಒಂದು ಇಷ್ಟು ಬಿಟ್ಟದ, ಕಾಯಿ ಬಿಡುತ್ತೆ. ಅದು ಕೂಡ ಬೆಳಿಬೋದು. ಆದ್ರೆ ಇಂಥವು ನಮ್ಗೇನು ಗ್ಯಾರಂಟಿ ಇಲ್ಲ ಏನ್ರಿ ಸರ್. ನೀವು ಇದ್ರಾಗ 60 ವೆರೈಟಿ ಸುಮಾರು ಅಂತ ಅನ್ಕೋಬಹುದು, ಆದ್ರೆ ನೀವು ಹೇಳ್ತಾ ಇರೋದೇ ಸರ್ ಒಂದು 20-30 ವೆರೈಟಿ ಬಂದ್ರಿ ಸರ್. ಅದೇ ಈಗ ನಮ್ದು ಉದ್ದೇಶ ಏನಂದ್ರೆ ಎಷ್ಟೋ ಜನ ಹಾಕಿ ಹಾಳಾಗಿ ಇದಾಗ್ಬಿಡ್ತಾರ. ಈಗ ನಾವು ಅವಾಗ ಕಾಲೇಜ್ ಬಿಟ್ಟು ಬಂದಾಗ ಸ್ಟ್ರಾಬೆರಿ ಭಾಳ ಹುಚ್ಚಿತ್ತು. ಸ್ಟ್ರಾಬೆರಿ ಬೆಳಿಬೇಕು, ಮಹಾರಾಷ್ಟ್ರ ಬೆಳೆದ್ರು, ಅಲ್ಲಿ ಬೆಳೆದ್ರು, ಸೀಡ್ಲಿಂಗ್ಸ್ ತೊಗೊಂಡು ಬರ್ಬೇಕು ಎಲ್ಲ ರೆಡಿ ಮಾಡಿದ್ವಿ ನಾವು. ನಮ್ಗೊಬ್ರು ಇಲ್ಲಿ ಧಾರವಾಡದಾಗ ಒಬ್ರು ಇವರು ಹುಬ್ಳ್ಯಾಗ ಡಾಕ್ಟರ್ ಹುಮುರ್ವಾಡೆ ಅಂತಂದು ಅವ್ರು ಬೆಳೆದಾರಂದ್ರು, ಅಲ್ಲಿ ಹೋದ್ವಿ. ಅವ್ರು ಹೇಳಿದ್ರು ಡಾಕ್ಟರ್ ಹುಮುರ್ವಾಡೆ ಅವರು, ನೀವು ಕನಸಿನಲ್ಲಿನ ಇದನ್ನು ಬೆಳ್ಯಾಕ ಹೋಗ್ಬೇಡ್ರಿ ಅಂದ್ರು ಅವ್ರು. ನಾನು ಹಾಕಿ ಅವಾಗ ಲಕ್ಷಗಟ್ಟಲೆ ಹಾಳಾಗಿದ್ರು ಅವರು. 30 ವರ್ಷದಿಂದನ ಅವ್ರು ಲಕ್ಷಗಟ್ಟಲೆ ಹಾಳಾಗಿದ್ರು ಅವರು. ನೀವು ಕನಸಿನಲ್ಲಿ ಕೂಡ ಅದನ್ನು ಯೋಚನೆ ಮಾಡ್ಬೇಡಂದ್ರು. ಹಂಗೆ ಭಾಳ ಇರ್ತಾವೆ. ಸುಮ್ಮನೆ ರೈತರಿಗೆ ಅದನ್ನ ಹಾಕಿ ಇದನ್ನ ಬೆಳೀರಿ ಅಂದ್ರೆ ಅದನ್ನು ಬೆಳೆದು ಬರ್ತಾವಿಲ್ಲ, ಮಾರ್ಕೆಟ್ ಹಾಕತ್ತಿಲ್ಲ, ಹಂಗೆ ಭಾಳ ಅದಾವೆ ಸರ್. ಕಣ್ಣಾರ ಕಂಡ ಮೇಲೆ ಅನುಭವಿಸಿದ್ರೆ ಬೆಳೀರಿ. ಈಗ ಅದು ಡ್ರ್ಯಾಗನ್, ಎಷ್ಟೋ ಜನ ಡ್ರ್ಯಾಗನ್ ಬೆಳೆದ್ರು, ಅವ್ನ ಎಲ್ಲಿ ತಿಂತಾರೆ ಹೇಳ್ರಿ? ನಮ್ಮಲ್ಲಿ ತಿಂತಾರೆ. ಈಗ ಸೇಬು ಹಣ್ಣು ತಿಂತೀವಿ, ಬಾಳೆಹಣ್ಣು ತಿಂತೀವಿ, ಡ್ರ್ಯಾಗನ್ ಎಲ್ಲಿ ತಿಂತಾರೆ? ನಮ್ಮಲ್ಲಿ ಎಲ್ಲರೂ ಒಂದು ಸುಮ್ಮನೆ ಯಾವ್ರು ಒಂದು ಸರಿ ತಿಂದ್ರೆ ಅದನ್ನೆಲ್ಲರೂ ಹಾಕಿದ್ರೆ ಹೆಂಗಾಗತ್ತೆ ಹೇಳು? ಅದಕ್ಕೆ ಅಂಥವು ನೋಡಿ ನಾವು ಇದನ್ನ ಮಾಡ್ಬೇಕು. ಈಗ ನೋಡ್ರಿ ಅದನ್ನ ಇದನ್ನ ಮಿಯಾಜ್ ಹಾಕಿ ಸರ್ ಈಗ ಲಕ್ಷಗಟ್ಟಲೆ ಅಂದ್ರೆ ನಾವು ಹಾಕಿವಿ ಈಗ 2,000 ರೂಪಾಯಿಗೆ 3,000 ರೂಪಾಯಿ ಕೇಳೋರಿಲ್ಲ. ಹಂಗಾಗ್ತದ. ರೈತ ಇಲ್ಲ ಅಂದ್ರೆ ಇಲ್ಲ, ರೈತನ ಭಾಳ ಹಿಂಗೆ ಹಾಕೈತೆ. ಏನೋ ನಾವು ದುಬಾರಿ ಅಂತ ಅದು ಹಂಗಾದಾಗ ಈಗ ನೋಡ್ರಿ ಅದು ಮಿಯಾಜ್ ಹಾಕಿ ನಮ್ಮಲ್ಲಿ ಆರಾಮ್ ಬರ್ತಾ. ನೀವು ಯಾರು ಬೆಳೀರಿ ನೀವು ಬರ್ತಾ. ನಮಗೊಂದು 3-4 ಸಾವಿರ ರೂಪಾಯಿ ಸಿಕ್ಕರೂ ರೈತ ಖಂಡಿತ ಅದನ್ನ ಬೆಳೆದು ಕೊಡ್ತಾರೆ. ಬೆಳಿಬೋದು ಸರ್. ಇದು ಸೀಡ್ ಸಸಿನ ಜಾಸ್ತಿ ದುಬಾರಿ. ಅವಾಗೆಲ್ಲ ಸಸಿನ ಮಾರ್ಕೊಂಡ್ಬಿಟ್ರು ಅವಾಗ. ಹಿಂಗೆ ಆಗ್ಬಿಡುತ್ತೆ. ಅದ್ರಾಗ ಅವ್ರು ರೊಕ್ಕ ಮಾಡ್ಕೊಂಡ್ಬಿಟ್ರೆ ಬನ್ನಿ. ಸಹಜ ಕೃಷಿ ಅಂದ್ರೆ ತಾನ ಬೆಳುತ್ತೆ, ತಾನ ಬಿದ್ದು ತಾನ ಹೊಡೈತೆ ನೋಡ್ರಿ. ಇದು ವ್ಯಾಲ್ವೆಟ್ ಬೀನ್ಸ್ ಅಂತಂದು ಇಷ್ಟು ದೊಡ್ಡದು ಬರುತ್ತೆ. ಇದು ಒಂಥರ ಭೂಮಿಗೆಲ್ಲ ಮಲ್ಚಿಂಗ್. ನಮ್ಮಲ್ಲಿ ಬಿಸಿಲು ಜಾಸ್ತಿ ಅಲ್ಲ, ಭೂಮಿಗೆಲ್ಲ ಸ್ವಲ್ಪ ಇದು ಬಿಸಿಲು ಬರೋದನ್ನ ತಡಿತೈತಿ ಸರ್. ಮಲ್ಚಿಂಗ್ ಮತ್ತು ಆಹಾರನಾಗುತ್ತೆ ಎಲ್ಲ. ಅದನ್ನು ಸರ್ ಒಣ ಕಾಳನ್ನು ಊಟ ಮಾಡ್ಬೋದು, ಹಸಿ ಕಾಳನ್ನು ಊಟ ಮಾಡ್ಬೋದು. ಮಾಡ್ಬೋದು. ಇದನ್ನ ಅಲ್ಲಿ ನಾವು ಧಾರವಾಡ ಕೃಷಿ ಮೇಳದ ಹೋದ ತೊಗೊಂಬಂದ್ವಿ, ಅಲ್ಲೆಲ್ಲ ಹಾಕಿದ್ವಿ. ಈಗ ಅದು ತಾನ ಬೀಳುತ್ತಾ ಹುಟ್ಟುತ್ತಾ ಇದಾಗುತ್ತೆ ಸರ್. ಒಳ್ಳೆ ವಾಪಸ್ ಒಂದ್ಸರಿ ಹಾಕಿರಿ ಕೈ ಬಿಟ್ಟಿರಿ ಅದು ಹಂಗೆ ಬಂದೇ ಬರ್ತದೆ ಸರ್. ಎಲ್ಲಿ ಬೆಳೆ ಸರ್ ನಾವು ಹಾಕೊಳ್ಳೋ ಎಲ್ಲಿ ಬೆಳೆ ನಾವು ತಿನ್ನೋದೆ. ನೀವು ಇಂಥ ಒಂದು 2 ಹಾಕ್ಕೊಂಡ್ರೆ 2 ಬೆಳೆ ಹಾಕ್ಕೊಂಡ್ರೆ ನೀವು ಅಂಗಡಿಗೆ ಹೋಗೋದೇ ಬೇಕಾಗಿಲ್ಲ, ಅಷ್ಟೊಂದು ನಾವೇ ತಿನ್ಬೋದಲ್ಲ. ಅದು ಮತ್ತೆ ಕೆಮಿಕಲ್ ಫ್ರೀ ಇದಿಲ್ಲದ್ದು ನಮ್ಮ ಎದುರಿಗೆ ಇರೋದು. ಹಿಂಗೆ ನಾವು ರೈತರು ಈ ಥರ ಆಗಿಂದಾಗ ತಿನ್ನೋದಕ್ಕೆ ಫ್ರೆಶ್ ಇರುತ್ತೆ. ಫ್ರೆಶ್ ಇರುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ತಿನ್ಬೋದು. ಈಗ ಯಾರು ಆ ಥರ ಏನು ಮಾಡಕ್ಕೆ ಹೋಗಲ್ಲ, ಓಲಿ ಅಂಗಡಿಗೆ ಹೋಗಂತಾರೆ. ಒಂದನ್ನು ಅದೇನು ಹೊತ್ಕೊಂಡು ನಿಂತಿಲ್ಲ, ತಾನೇ ಬೆಳೆ ತಾನು ನೋಡ್ರಿ ಎಷ್ಟು ಇದು ಬಿಡುತ್ತೆ. ನಾವೇನು ಸ್ಪೆಷಲ್ ಕೇರ್ ಮಾಡಿಲ್ಲ ಅದಕ್ಕೆ. ಇಲ್ಲೊಂದು ಕಟ್ ಹಾಕಿವಿ, ಇಲ್ಲೊಂದು ಕಟ್ ಹಾಕಿವಿ, ಅಲ್ಲೊಂದು ಕಟ್ ಹಾಕಿವಿ. ಇನ್ನು ಮೇಲೆ ತೊಗೊಂಡು ಹೋಗ್ಬೇಕು ಅದನ್ನು. ಇನ್ನೂ ಅದನ್ನು ಅಷ್ಟೊಂದು ಇದು ಬಂದಿದೆ. ಬೇಕಾದಂಗೆ ಸರ್ ತಿಂಗಾಗಲೇ ತಿನ್ಬೋದು ಸರ್. ಅದೆಲ್ಲ ಸರ್ ಪಪ್ಪಾಯ ಅಲ್ಲಿಂದ 5-6 ಗಿಡ ಮೊದಲು ಹಾಕಿದ್ವಿ. ಸರ್ ಅದಾದ್ಮೇಲೆ ಈಗ ಇದನ್ನ ಹಾಕಿದ್ವಿ. ಈಗ ಇದು ಮುಗಿದ ತಕ್ಷಣ ಅಲ್ಲಿ ನೋಡಿದಲ್ಲ ಅದು ಸ್ಟಾರ್ಟ್ ಆಗುತ್ತೆ. ಒಂದು ಬ್ಯಾಚ್ ವೈಸ್ ಒಂದು 6 ಗಿಡ 8 ಗಿಡ ಹಾಕಿದ್ರೆ ನಮ್ಗೆ ಕಂಟಿನ್ಯೂ ಹಣ್ಣು ಸಿಗ್ತಾವೆ. ವರ್ಷ ಪೂರ್ತಿ ಪಪ್ಪಾಯ ಊಟ ಮಾಡ್ಬೋದು ಸರ್. ಇದು ನೋಡ್ರಿ, ಇದು ವಾಟರ್ ಆ್ಯಪಲ್ ಅಂತಂದು. ಇದು ವರ್ಷದಾಗ 2 ಇದು ಬರುತ್ತೆ. ಸಿಕ್ಕಾಪಟ್ಟೆ ಇಳುವರಿ ಬರುತ್ತೆ. ವರ್ಷದಾಗ 2 ಸರಿ ಬರುತ್ತೆ. ಈಗ ಜಸ್ಟ್ ಈಗ ನೋಡ್ರಿ, ಈಗ ಒಂದು ಇದು ಮತ್ತೆ ಇನ್ನು ಮುಂದೆ ಈಗ ಹಣ್ಣು ಇದು ಮುಗಿತು. ಈಗ ಇದು ಸ್ಟಾರ್ಟ್ ಆಗಿದೆ ನೋಡ್ರಿ. ಇದು ಫ್ಲವರಿಂಗ್ ಇದೆ ನೋಡ್ರಿ. ಆಗ ಇದೆಲ್ಲ ಫ್ಲವರಿಂಗ್ ಇದೆ ನೋಡ್ರಿ. ಒಟ್ಟ ಅದು ಇದನ್ನೇ ಇಲ್ಲ ಸರ್. ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ ಸರ್. ಸರ್ ವಾಟರ್ ಆ್ಯಪಲ್ ಬೆನಿಫಿಟ್ ಏನಿರ್ಬೋದು ಸರ್? ಇದು ಕೂಡ ಅಗದಿ ತಿನ್ನಕ್ಕೆ ನೀರು ಇರುತ್ತಲ್ಲ, ಜ್ಯೂಸಿ ಟೈಪ್ ಎಲ್ಲ ಭಾಳ ಟೇಸ್ಟ್ ಇರುತ್ತೆ. ಸ್ಪೆಷಲಿ ಶುಗರ್ನರ್ಗೆ ಭಾಳ ಚೆನ್ನಾಗಿ ಅಂತ ಹೇಳ್ತಾರೆ. ಒಂಥರ ಒಗರ್ ಹಿಂಗಿರುತ್ತೆ, ಭಾಳ ಟೇಸ್ಟ್. ವಾಟರ್ ಮಿಲನ್, ವಾಟರ್ ಆ್ಯಪಲ್ ಎಲ್ಲ ಒಂದು. ವಾಟರ್ ಮಿಲನ್ ಅಂದ್ರೆ ಮತ್ತೆ ಅದು ಬೇರೆನೇ ಆಯ್ತು. ಇದು ವಾಟರ್ ಆ್ಯಪಲ್ ಅಂದ್ರೆ ಇಷ್ಟು ಬರುತ್ತೆ. ಅದು ಬಳ್ಳೆ ಬರುತ್ತೆ. ಇದು ಗಿಡ ಒಂದು 3 ಗಿಡ ಕೆಂಪು, ಈ ಒಂದು 3 ಗಿಡ ವೈಟ್. ಅದರಲ್ಲೇ ಸರ್ 3 ಗಿಡ ಕೆಂಪು ಹಣ್ಣು ಬಿಡುತ್ತೆ, ಇದೊಂದು 3 ಗಿಡ ವೈಟ್ ಬರುತ್ತೆ. ಸರ್ ಅದ್ರಾಗ ಏನು ರುಚಿ ನಿಮಗೆ? ರುಚಿ ಸ್ವಲ್ಪ ನಮ್ಗೆ ಕೆಂಪು ಚೆನ್ನಾಗಿ ಅನಿಸುತ್ತೆ. ತೆಂಗು ಸರ್ ಸ್ಪೆಷಲ್ ಆಗಿದೆ ಸರ್. ಹೈಬ್ರಿಡ್ ಇದು
ಹಾಂ ಸರ್. ಹೈಬ್ರಿಡ್ ಇದು ಬೇಗ ಇದು ಬರುತ್ತೆ ನಮ್ಗೆ ಎಳ್ನೀರು ಕುಡಿಯೋಕೆ ಚೆನ್ನಾಗಂತಂದು ಒಂದಿಷ್ಟು ಹೈಬ್ರಿಡ್ ಹಾಕೊಂಡ್ವಿ ಸರ್. ಹೈಬ್ರಿಡ್ ಬಡ್ಡಿ ಗಿಡ್ಡಿ ಸಣ್ಣದೈತಿ, ಅದೇ ಬೇಗ ಬರ್ತದೆ, ಬೇಗ ಲೈಫ್ ಮುಗೀತದ, ಬೇಗ ಬರ್ತಾ ಬೇಗ ಹೋಗ್ಬಿಡುತ್ತೆ ಸರ್. ವಾ ಎಷ್ಟು ವರ್ಷ ಇರ್ಬೋದು ಸರ್ ಹಂಗಂದ್ರೆ? ಒಂದು 10-12 ವರ್ಷ ಅನ್ಕರಿ ಗಿಡನ ಹೋಗ್ಬಿಡುತ್ತೆ ಸರ್. ಒಂದು ಸ್ವಲ್ಪ ಮೇಂಟೆನೆನ್ಸ್ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಅದಕ್ಕಿಂತ ನಡುವೆ ಹೋಗ್ಬಿಡುತ್ತೆ. ಅಂದ್ರೆ ಜವಾರಿ ನೋಡಿದೆ ಸರ್. ಜವಾರಿ ಆದ್ರೆ ನಮ್ಗೆ ಹೇಳಿದ್ವಲ್ಲ ಒಂದು 30-40 ವರ್ಷ ಮಟನ್ ಬರ್ತದೆ. ಇದು ಸರ್ ತಿಪ್ಟು ಟಾಲ್ ಅಂತ ಹೇಳಿದ್ನಲ್ಲ, ಇವೆಲ್ಲ ಉಳಿದಿದ್ದು ಇಲ್ಲೇ ನೋಡ್ರಿ. ಈಗ ಇದು ಇದ್ರದ್ದು ಗರ್ತು ಇದ್ರದ್ದು ಹೆಲ್ತ್ ಹೆಂಗಿದೆ, ಹಾಂ ಸರ್. ಇದ್ರದ್ದು ಗರ್ತು ಇದ್ರದ್ದು ಹೆಲ್ತ್ ಹೆಂಗಿದೆ. ಹಂಗಾಗಿ ಸ್ವಲ್ಪ ಮತ್ತೆ ಅದಕ್ಕೆ ನೀವು ನೀರು ಕೊಡೋದು ಹೆಚ್ಚು ಕಡಿಮೆ ಮಾಡಿದ್ರಿ ಏನೋ ಮಾಡಿದ್ರು ಹೋಗ್ಬಿಡ್ತದ. ಅದಕ್ಕೆ ಬೇಗ ಬರ್ತಾ ಕೈ ನಿಲ್ಕೊಂತ ಕಾಯಿ ಸಿಗುತ್ತೆ. ಅದೆಲ್ಲ ಹಿಂಗೆ ಬರ್ತಾ. ಬಾರೆಹಣ್ಣು ಬಾರೆ ಉಮ್ರಾನ್ ಬೇರೆ ಅಂತಂದು ಉಮ್ರಾನ್ ಬೇರೆ ಒಂದು ಈ ಸೈಜ್ ಬರುತ್ತೆ. ಇದು ಕೂಡ ಸರ್ ಎಲ್ಲ ಸೀಸನ್ ಎಲ್ಲ ಹಣ್ಣ್ರಿ ಎಲ್ಲ ಸೀಸನ್ ವೈಸ್ ಬೆಳಿಬೇಕು ಇದೆ. ಸರ್. ಇದ್ರದ್ದು ಏನಾದ್ರು ವಿಶೇಷ ನಿಮಗೆ? ಇದ್ರದ್ದು ಏನ್ರಪ್ಪ, ಇದು ನಮ್ಗೇನು ಅಷ್ಟೊಂದು ಲೈಕ್ ಆಗಿಲ್ಲ. ತುಂಬಾ ಕೀಟಗಳ ಬಾಧೆ ಅದಕ್ಕೆ, ಭಾಳ ಕೀಟ ಸರ್, ಕೀಟಗಳ ಬಾಧೆ. ನಾವು ಔಷಧ ಹೊಡೆಯೋದು ಕಡಿಮೆ ಇರೋದಲ್ಲ, ಔಷಧ ಹೊಡೆಯಲ್ಲ ಆರ್ಗ್ಯಾನಿಕ್ ಇದಕ್ಕೆ. ಇದು ನಮ್ಗೆ ಸ್ವಲ್ಪ ಅಷ್ಟೊಂದು ಇಳುವರಿ ಬರ್ತಾ ಇಲ್ಲ. ಅಂಜೂರ್ ಇದು ಅಂಜೂರ್ ಸರ್. ಸರ್ ಏನು ಬಲೆ ಹಾಕ್ಬಿಡ್ರಿ? ಅದಕ್ಕೆ ಭಾಳ ಸ್ವೀಟ್ ಅಲ್ಲ, ಅವು ಬೆಳಿಗ್ಗೆನೆ ಬಂದು ಎಲ್ಲ ತಿನ್ಕೊಂಡು ಹೋಗ್ಬಿಡ್ತಾವ. ಹಿಂಗಾಗಿ ಅದಕ್ಕೆ ಸ್ವಲ್ಪ ನಮ್ಗೆ ಸಿಗಲಿ ಅಂತಂದು ಅವಕ್ಕೆ ಏನು ತೊಂದರೆ ಕೊಡೋದು ಬೇಡ ಅಂತ ಈ ದಾಳಂಬ್ರಿ ಹೆಂಗೆ ಪ್ಯಾಕೆಟ್ ಮೇಲೆ ಮುಚ್ಚಿರ್ತಾರೆ ಸರ್, ಆ ಥರ ಇದನ್ನ ಮಾಡಿರೋದು. ಇದು ಇವೆಲ್ಲ ಸೀತಾಫಲ ಇದೆ. ಸೀತಾಫಲ ಸರ್, ಸೀತಾಫಲ, ರಾಮಫಲ ಜಸ್ಟ್ ಬಿಡ್ತಾ ಇದೆ. ಸೀತಾಫಲ, ಹನುಮಫಲ. ಅಲ್ಲಿ ನೋಡಿದ್ದು ಹನುಮಫಲ, ಸೀತಾಫಲ. ಸೀತಾಫಲ ಮುಂದೆ ಮತ್ತೆ ಅವೆಲ್ಲ ಅದಾವ ಅಂತಾರಲ್ಲ, ಭಾಳ ಚೆನ್ನಾಗಿ ಬಿಟ್ಟದಲ್ಲಿ ಸರ್. ಬಟರ್ ಫ್ರೂಟ್ ಆಗುತ್ತೆ ಅಂದಿರಾ ಸರ್ ನಮ್ಮ ಕಡೆ? ಸ್ವಲ್ಪ ಲೇಟಾಗಿ ಇದು ಡೆವಲಪ್ ಆಗಿ ನೋಡಿ ಸರ್. ಇವು ಸರ್ ಎಲ್ಲ ಫುಲ್ ಇದಾರೆ ಸರ್ ಈ ಗಿಡದಲ್ಲಿ. ಇದು ಬಟರ್ ಫ್ರೂಟ್ ಸರ್. ಎಷ್ಟು ವರ್ಷದ ಗಿಡ ಇರ್ಬೋದು ಸರ್? ಇದು 4ನೇ ವರ್ಷದ ಗಿಡ. ಈ ವರ್ಷ ಕಾಯಿ ಕಚ್ಕೊಂಡು ಇನ್ನೂ ನಮ್ಗೆ ಇದು ಹೆಂಗೆ ಬರ್ತನ್ನೋದು ಗೊತ್ತಾಗಿಲ್ಲ. ಆದರೆ ಎಲ್ಲ ತುಂಬ ಕಾಯಿ ಅಂತ ಹಿಡಿದೋದು ಬರ್ಬೋದು ಅಂತ ಅನಿಸುತ್ತೆ. ನೆಲ್ಲಿ ನೆಲ್ಲಿ ಇಲ್ಲಿ ಒಂದು ಟೈಮ್ ಎಲ್ಲ ಬಿಟ್ಟಿತ್ತು, ಮತ್ತು ಈಗ ಕಾಯಿ ಕಚ್ತಾ ಇದೆ. ಇದು ಸಣ್ಣ ನೆಲ್ಲಿ, ಕಂಟಿನ್ಯೂ ಇರುತ್ತೆ ಸರ್. ಇದು ಬಂದೇ ಬರ್ಸ. ಇದು ಸಣ್ಣ ನೆಲ್ಲಿ, ಅದು ದೊಡ್ಡದು, ಅದು ದೊಡ್ಡ ಸೈಜ್ನಲ್ಲಿ. ಇದು ಕಾಡಿನಲ್ಲಿ ಅಂತ? ದೊಡ್ಡ ಸೈಜ್ನಲ್ಲಿ. ಅದು ಸರ್ ವರ್ಷ ಪೂರ್ತಿ ಇರುತ್ತೆ. ಇದು ವರ್ಷ ಪೂರ್ತಿ ಅಂದ್ರೆ ಒಂದು ವರ್ಷದಾಗ ಒಂದು 3-4 ಸರಿ ಬರ್ತದೆ ಬರುತ್ತೆ ಸರ್. ಮತ್ತೆ ಹಂಗೆ ಇದು ಮಾಡಿದಾಗಲ್ಲ ಅರ್ಧಂಗೆಲ್ಲ ಇದು ಒಂದೇ ಸರ್. ಹಾಂ ಹಾಂ ಹಾಂ